ನಮಗೆ ಪದ್ಧತಿಗಳು ಅನುಸರಿಸಿ ಅದನ್ನು ಕಾರಣಿಕ ನುಡಿಬೇಕು. ಪದ್ಧತಿಗಳನ್ನೇ ಧಾರ್ಮಿಕ ವಿಧಿವಿಧಾನಗಳನ್ನೇ ಅನುಸರಿಸಲಿಲ್ಲ ಅಂದರೆ ಮತ್ತು ಬೆಳಗಿನ ಜಾವ ನಾವು ಯಾಕೆ ದೇವ್ರನ್ನ ಕರ್ಕೊಂಡು ಹೋಗಬೇಕು, ಮಳ್ಳಿ ಮೇಲೆ ಕುಂದಿರಿಸ್ಬೇಕು? ಇದಕ್ಕೆಲ್ಲ ಒಂದು ಪದ್ಧತಿ ಇದೆ. ಆ ಪದ್ಧತಿಗಳನ್ನು ಅನುಸರಿಸಿದ್ರೆ ಮಾತ್ರ ಅದು ದೈವತ್ವದಲ್ಲಿ ಕಾರಣಿಕ ನುಡಿಯುತ್ತೆ. ಈ ಸುಮ್ನೆ ಏನು ನಾವು ಆಚರಣೆ ಮಾಡ್ದಂಗೆ ಸುಮ್ಮನೆ ಹೆಂಗೆ ಬೇಕು ಇಷ್ಟ ಬಂದಂಗೆ ಮಾಡಿದ್ರೆ ಅದು ಕಾರಣಿಕ ಆಗೋದಿಲ್ಲ ಅನ್ನೋದು ನಮ್ಮದು ವಾದ. ಈ ಕಾರಣಿಕ ನುಡಿ ಬಗ್ಗೆ ಏನು ಹೇಳ್ತೀವಿ ನಾವು? ಕಾರಣಿಕದ ನುಡಿ ಬಗ್ಗೆ ನಾವು ಆ ದೈವವಾಣಿ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಈ ವರ್ಷದ ಕಾರಣಿಕದಂತೆ ನಾವು ಅದನ್ನು ಯಾವುದನ್ನು ನಾವು ವಿಶ್ಲೇಷಣೆ ಕೊಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಧಾರ್ಮಿಕ ವಿಧಿವಿಧಾನಗಳ ಪದ್ಧತಿ ಪ್ರಕಾರ ಅವು ಆ ವಾಣಿಯನ್ನು ಆ ಗೊರವಯ್ಯನವರು ನೋಡೋದಿಲ್ಲ. ಇದು ನಮ್ಮ ಕೋರಿಕೆ. ಈ ಭಕ್ತರು ಈ ವಾಣಿಯನ್ನು ನಂಬಾರಲ್ಲ? ಅಲ್ಲ, ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದು ನಮ್ಮ ಗುರುಪೀಠದಿಂದ ಅವ್ರು ಏನು ಮಾಡಬೇಕಾಗಿತ್ತೋ ಅದು ಯಾವುದನ್ನು ಮಾಡಿಲ್ಲ. ನಂಬೋದು ಬಿಡೋದು ಭಕ್ತರಿಗೆಲ್ಲ ಗೊತ್ತಿದೆ. ಗುರುಗಳು ಯಾರು, ಗುರುಗಳ ಪದ್ಧತಿ ಏನಿದೆ, ಗೊರವಯ್ಯ ಯಾರು, ಗೊರವಯ್ಯನ ಪದ್ಧತಿ ಏನಿದೆ, ಪ್ರತಿಯೊಂದೂ ಭಕ್ತಾದಿಗಳು ಪರಂಪರೆಗತವಾಗಿ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ.